ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಯಾರಿಗೆ ಟಿಕೆಟ್ ಸಿಗುತ್ತೆ ಸಿಗಲ್ಲ ಎಂಬುದು ನನಗೆ ಗೊತ್ತಿಲ್ಲ. ಈಗ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಎಂಬ ಸಂಗತಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆದರೆ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಎಂಬುದು ಪ್ರಧಾನಿಯೂ ಕೂಡ ಹೇಳಿಲ್ಲ. ಜೆಪಿ ನಡ್ಡಾ, ಅಮಿತ್ ಶಾ ಕೂಡ ಹೇಳಿಲ್ಲ. ಈ ಎಲ್ಲ ಸುದ್ದಿಗಳು ಊಹಾಪೋಹ ಎನ್ನಿಸ್ತಾ ಇದೆ. 3-4 ದಿನದಲ್ಲಿ ಪಟ್ಟಿ ಬಿಡುಗಡೆ ಆಗಲಿದೆ, ಆಗ ಸತ್ಯ ಹೊರಬರುತ್ತೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹಳಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಎಂಬ ವಿಚಾರಕ್ಕೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಎಂಬುದು ನಮ್ಮ ಯಾರಿಗೂ ಗೊತ್ತಿಲ್ಲ. ಗೆಲ್ಲುವ ಪಕ್ಷಕ್ಕೆ ಬಹಳಷ್ಟು ಜನ ಟಿಕೆಟ್ ಕೇಳುವುದು ಸಹಜ. ಟಿಕೆಟ್ ಕೇಳುವುದು ತಪ್ಪಲ್ಲ. ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದ ನಮ್ಮ ಕಾರ್ಯಕರ್ತರಿಗೆ ಟಿಕೆಟ್ ಕೇಳುವ ಹಕ್ಕಿದೆ. ಆದರೆ ಪ್ರಧಾನಿ ಮೋದಿ ನಮ್ಮ ಕೇಂದ್ರ ಚುನಾವಣೆ ಮಂಡಳಿ ಇದೆ. ಯಾರಿಗೆ ಎಲ್ಲಿಂದ ಟಿಕೆಟ್ ಕೊಡಬೇಕು, ಯಾಕೆ ಕೊಡಬೇಕು, ಅದರಿಂದಾಗುವ ಲಾಭಗಳ ಆಧಾರದ ಮೇಲೆ ಖಂಡಿತವಾಗಿ ನಮ್ಮ ನಾಯಕರು ನಿರ್ಧಾರ ತೆಗೆದುಕೊಳ್ತಾರೆ ಎಂದರು. ತಮ್ಮ ಟಿಕೆಟ್ ತಪ್ಪಿಸಲು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪಿತೂರು ನಡೀತಾ ಇದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ, ಯಾವಾಗ ವಿರೋಧ ವ್ಯಕ್ತವಾಗುತ್ತೋ ಆಗಲೇ ನಮ್ಮ ನಾಯಕರು ನಮ್ಮ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ನಮ್ಮವರು ವಿರೋಧ ಮಾಡಿದ ಕಾರಣಕ್ಕೆ ನಮಗೆ ಅನುಕೂಲವಾಗಿದೆ. ಇಲ್ಲವಾದರೆ ಶೋಭಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷ ಕೆಲಸ ಮಾಡ್ತಾರೆ ಎಂದಷ್ಟೇ ಹೇಳ್ತಾರೆ. ಶೋಭಾಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಪಕ್ಷದ ನಾಯಕರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆಗ್ಲೇ ಸತ್ಯ ಗೊತ್ತಾಗೋದು. ನಮ್ಮ ವ್ಯಕ್ತಿತ್ವವೇನು, ನಮ್ಮ ಅಭಿವೃದ್ಧಿ ಕೆಲಸಗಳು ಗೊತ್ತಾಗುತ್ತೆ. ನಾವೇನು ಮಾಡಿಲ್ಲ, ಏನೆಲ್ಲ ಮಾಡಬಾರ್ದು ಎಂಬುದು ಇಂತಹ ವರದಿ ಪಡೆಯುವುದರಿಂದ ಗೊತ್ತಾಗುತ್ತೆ. ಚುನಾವಣೆ ಸಮಯ ಬಹಳಷ್ಟು ಸೂಕ್ಷ್ಮತೆಯಿಂದ ಕೂಡಿರುತ್ತೆ. ಮಾಹಿತಿ ಸಂಗ್ರಹದಿಂದ ನನಗೆ ಅನುಕೂಲ ಆಗಲಿದೆ ಹೊರತು ಕೆಟ್ಟದಾಗಲ್ಲ. ಅದಕ್ಕಾಗಿ ನಮ್ಮ ಹೈಕಮಾಂಡ್ ಬಗ್ಗೆ ನನಗೆ ನಂಬಿಕೆ ಇದೆ. ಕೆಲಸದ ಆಧಾರದ ಮೇಲೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಚುನಾವಣೆ ಸಂದರ್ಭದಲ್ಲಿ ಸಿಲಿಂಡರ್ ಪೆಟ್ರೋಲ್ ಬೆಲೆ ಇಳಿಕೆ ಮಾಡಿರುವ ಬಗ್ಗೆ ಮಾತನಾಡಿದ ಶೋಭಾ ಕರಂದ್ಲಾಜೆ, ಬೆಲೆ ಇಳಿಕೆಗೇನೂ ಸಂಬಂಧವಿಲ್ಲ. ಗ್ಯಾಸ್, ಪೆಟ್ರೋಲ್ನಲ್ಲಿ ನಾವು ಸ್ವಾವಲಂಬಿ ಆಗಿಲ್ಲ. ಈ ವಿಚಾರದಲ್ಲೂ ಕೂಡ ಸ್ವಾವಲಂಬನೆ ಸಾಧಿಸಲು ಮೋದಿ ಅವರು ಯೋಜನೆ ರೂಪಿಸ್ತಾ ಇದ್ದಾರೆ. ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರ, ಖಾದ್ಯ ತೈಲದಲ್ಲಿ ನಾವು ಸ್ವಾವಲಂಬಿ ಆಗಿಲ್ಲ. ಈ ಎಲ್ಲವನ್ನೂ ನಾವು ವಿದೇಶದಿಂದ ಸರಬರಾಜು ಮಾಡಿಕೊಳ್ಳಬೇಕಾಗುತ್ತೆ. ವಿದೇಶಿ ಮಾರುಕಟ್ಟೆ ಆಧಾರದ ಮೇಲೆ ಬೆಲೆ ನಿಗದಿ ಆಗುತ್ತೆ ಎಂದರು. ರಾಜ್ಯ ಸರ್ಕಾರ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವ ಸರ್ಕಾರ ಆಗಿದೆ. ನಿಷೇಧಿತ ಸಂಘಟನೆ ಮುಖಂಡರೆಲ್ಲ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಮನೆಯಲ್ಲಿ ಇರುತ್ತಾರೆ. ಹಾಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಕೂಡ ಪೊಲೀಸ್ ಇಲಾಖೆಗೆ ಸವಾಲಾಗಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಚಿನ್ನದ ಘೋಷಣೆ, ಬೆಂಗಳೂರಿನ ಕ್ಯಾಂಟೀನ್ನಲ್ಲಿ ಬಾಂಬ್ ಸ್ಫೋಟ ಪ್ರಕರಣಗಳೇ ಇದಕ್ಕೆ ಸಾಕ್ಷಿ. ಆದ್ದರಿಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕ ರಕ್ಷಣೆ ಸರ್ಕಾರ ಅಂತ ಶೋಭಾ ಕರಂದ್ಲಾಜೆ ಹರಿಹಾಯ್ದಿದ್ದಾರೆ. 18ನೇ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ನರೇಂದ್ರ ಮೋದಿಯವರ 3ನೇ ಚುನಾವಣೆ ಇದು. ಒಬ್ಬ ಯಶಸ್ವಿ ಪ್ರಧಾನಮಂತ್ರಿ ಏನೇನನ್ನ ಮಾಡ್ಬೋದು ಅನ್ನುವಂಥದ್ದನ್ನ ದೇಶದಲ್ಲಿ ಪ್ರಧಾನಿಯವರು ಮಾಡಿ ತೋರಿಸಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಹೊಸ ಕಾಯಕಲ್ಪವನ್ನ ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡೋದು, ಭಾರತದಿಂದ ಬಿಟ್ಟೇ ಹೋಗುತ್ತೆ ಅನ್ನುವಂಥ ಸ್ಥಿತಿಯಲ್ಲಿರುವಂತ ರಾಜ್ಯವನ್ನ ಅಭಿವೃದ್ಧಿಪಡಿಸಿ ದೇಶದೊಳಗೆ ಜೋಡಿಸುವಂತ ಕೆಲಸ, ದೇಶದ ಸೈನ್ಯವನ್ನ, ನಮ್ಮ ಸಶಸ್ತ್ರಗಳನ್ನ ಸ್ವಾವಲಂಬಿ ಮಾಡೋದು, ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೆ ಒತ್ತು ಕೊಟ್ಟಂತ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ತನ್ನ ಸ್ವಂತಕ್ಕಾಗಿ ಯೋಚನೆ ಮಾಡದೇನೆ ದೇಶ ಮತ್ತು ವಿದೇಶದಲ್ಲಿ ಎಲ್ಲೇ ಹೋಗ್ಲಿ ಈ ದೇಶದ ಗೌರವವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಪ್ರಧಾನಿಯವರು ಮಾಡಿದ್ರು. ಇದರ ಪರಿಣಾಮವಾಗಿ ಇವತ್ತು ಪ್ರಪಂಚದ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಭಾರತದ ಧ್ವನಿ ಗಟ್ಟಿಯಾಗಿದೆ. ಎಲ್ಲ ದೇಶಗಳಲ್ಲಿ ಕೂಡ ಭಾರತಕ್ಕೆ ಗೌರವ ಸಿಗ್ತಾ ಇದೆ. ಆ ದೇಶದಲ್ಲಿ ವಾಸ ಮಾಡ್ತಾ ಇರುವಂತ NRIಗಳಿಗೆ ಗೌರವ ಸಿಗ್ತಾ ಇದೆ. ಭಾರತ ಅಂತಂದ್ರೆ ಇದು ಅನ್ನುವಂಥದ್ದನ್ನ ತೋರಿಸುವಂತ ಕೆಲಸವನ್ನ ಪ್ರಧಾನಿ ಮಾಡಿದ್ದಾರೆ. ನಮ್ಮ ಹೈವೇಗಳು, ನಮ್ಮ ರೈಲ್ವೆಗಳು, ನಮ್ಮ ಏರ್ಪೋರ್ಟ್ಗಳು ಕಳೆದ 65 ವರ್ಷದಲ್ಲಿ ಏನಾಗಿತ್ತು ಅಷ್ಟೇ ಪ್ರಮಾಣದ ಡಬಲ್ ಮಾಡುವಂತ ಒಂದು ಕೆಲಸವನ್ನ ಕೇವಲ 10 ವರ್ಷದಲ್ಲಿ ಪ್ರಧಾನಿಯವರು ಮಾಡಿದ್ದಾರೆ.
ಇವತ್ತು ದೇಶದ ಯಾವುದೇ ಗ್ರಾಮಕ್ಕೆ ಹೋದ್ರೆ ಕೂಡ ಕೇಂದ್ರ ಸರ್ಕಾರದಿಂದ ಸೌಲಭ್ಯವನ್ನು ಪಡೆದಂತ 80% ಜನ ನಮ್ಗೆ ಸಿಗ್ತಾರೆ. ಯಾರಿಗೋ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಸೌಲಭ್ಯ ಸಿಕ್ಕಿದೆ, ಇನ್ಯಾರಿಗೋ ಶೌಚಾಲಯ ಸಿಕ್ಕಿದೆ, ಇನ್ಯಾರಿಗೋ ಗ್ಯಾಸ್ ಸಿಕ್ಕಿದೆ, ಇನ್ಯಾರಿಗೋ ವಿದ್ಯುತ್ ಇಲ್ಲದವರಿಗೆ ವಿದ್ಯುತ್ ಸಿಕ್ಕಿದೆ, ಯಾರಿಗೋ ಬೆಳೆ ವಿಮೆ ಸಿಕ್ಕಿದೆ, ಆಯುಷ್ಮಾನ್ ಕಾರ್ಡ್ ಸಿಕ್ಕಿದೆ. ಕೊರೋನಾದಂತ ಕೆಟ್ಟ ಸಂದರ್ಭದಲ್ಲಿ ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದೆ, ಉಚಿತವಾದಂತ ಅಕ್ಕಿ ಸಿಗ್ತಾ ಇದೆ. ಈ ರೀತಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನಕ್ಕೆ ಕಳೆದ 10 ವರ್ಷದಲ್ಲಿ ಕೇಂದ್ರದಲ್ಲೂ ಒಂದು ಸರ್ಕಾರ ಇದೆ, ಈ ಸರ್ಕಾರ ಇದು ಮಾಡಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ನಮ್ಮೆಲ್ಲ ಆಸ್ಪತ್ರೆಗಳು ಕೊರೋನಾ ಬಂದಾಗ ನಮ್ಗೊಂದು ಪಾಠ ಕಲಿಸ್ತು. ನಾವೆಷ್ಟು ವೀಕ್ ಇದ್ದೀವಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಅನ್ನುವಂಥದ್ದನ್ನ ತೋರಿಸ್ತು. ಇದರ ಪರಿಣಾಮವಾಗಿ ಇವತ್ತು ದೇಶದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಸ್ವತಂತ್ರವಾದಂತ ಆಕ್ಸಿಜನ್ ಸೆಂಟರ್ಗಳನ್ನ ಮಾಡುವಂಥದ್ದು, ನಮ್ಮ ವೆಂಟಿಲೇಟರ್ಗಳನ್ನ ಜಾಸ್ತಿ ಮಾಡುವಂಥದ್ದು, ICU ಬೆಡ್ಗಳನ್ನ ಜಾಸ್ತಿ ಮಾಡುವಂಥದ್ದು, ಆಕ್ಸಿಜನ್ ಪ್ಲಾಂಟ್ ಇವತ್ತು ಎಲ್ಲ ಕಡೆಗಳಲ್ಲಿ ಕೂಡ CSR ಫಂಡ್ ಮೂಲಕ ಮಾಡುವಂಥದ್ದನ್ನ ಪ್ರಧಾನಿಯವರು ಮಾಡಿದ್ರು. 3ನೇ ಚುನಾವಣೆಗೆ ಹತ್ರ ಬಂದಿದೆ. ನಿರಂತರವಾದಂತ ಪ್ರವಾಸವನ್ನ ಪ್ರಧಾನಿಯವರು ಮಾಡ್ತಿದ್ದಾರೆ. ಯಾವುದನ್ನ ಜನಸಂಘದ ಕಾಲದಿಂದ ಭಾರತೀಯ ಜನತಾ ಪಾರ್ಟಿಯ ಉಗಮದ ಕಾಲದಿಂದ ನಾವು ಹೇಳ್ಕೊಂತ ಬಂದಿದ್ವಿ, ಕಾಶ್ಮೀರ ನಮ್ಮದು, ನಮ್ಮ ತಾಯಿಯ ಮುಕುಟ, 370 ಹೋಗ್ಬೇಕು, ಇದು ಹೋಗಿದೆ. ಕಾಶ್ಮೀರದಲ್ಲಿ ಕೂಡ ಅಭಿವೃದ್ಧಿ ಆಗ್ತಿದೆ. ನಾವೆಲ್ಲರೂ ಕೂಡ ಎಲ್ಲ ಮಂತ್ರಿಗಳು ಪ್ರತಿಯೊಂದು ನಮ್ಮ ಬಾರ್ಡರ್ ಅಲ್ಲಿ ಇರುವಂತ ಜಿಲ್ಲೆಗಳಿಗೆ ನಮ್ಮನ್ನು ಪ್ರತಿ ತಿಂಗಳು ಕಳಿಸುವಂತದ್ದು ಮಾಡಿದ್ರು. ಅಲ್ಲಿ ಅಭಿವೃದ್ಧಿಯ ಪರಿಶೀಲನೆಯನ್ನ ಮಾಡೋದಕ್ಕೆ ಒತ್ತು ಕೊಟ್ರು. ನಾರ್ತ್ ಈಸ್ಟ್ ಒಂದು ಕಾಲ ಇತ್ತು, ಸಿಕ್ಕಿಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರದಂತ ರಾಜ್ಯಗಳು ನಮ್ಮ ಕೈ ಬಿಟ್ಟು ಹೋಗುತ್ತೆ ಅನ್ನುವಂತ ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ಹೈವೇಗಳಾಗ್ತಿದೆ, ರೈಲ್ವೆಗಳಾಗ್ತಿದೆ, ಏರ್ಪೋರ್ಟ್ಗಳಾಗ್ತಾ ಇದೆ, ಮೂಲಭೂತ ಸೌಕರ್ಯ ಸಿಗ್ತಿದೆ. ಪ್ರತಿಯೊಂದು ಇಲಾಖೆಯ ಕಾರ್ಯಕ್ರಮವನ್ನ ಪ್ರತಿ ತಿಂಗಳು ರಿವ್ಯೂ ಮಾಡುವಂತದ್ದು ಆಗ್ತಾ ಇದೆ. ಉತ್ತರದಿಂದ ದಕ್ಷಿಣದ ತನಕ ನಮ್ಮ ಸರ್ಕಾರ ಇರ್ಲಿ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲದೆ ಇರ್ಲಿ, ನಮ್ಮ MP ಇರ್ಲಿ, ನಮ್ಮ MP ಇಲ್ಲದೆ ಇರ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಭಿವೃದ್ಧಿಗಾಗಿ ಒತ್ತು ಕೊಟ್ಟು ಕೆಲಸ ಮಾಡೋದನ್ನ ಕೇಂದ್ರ ಸರ್ಕಾರ ಮಾಡಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೈವೇಗಳ ನಿರ್ಮಾಣ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ರಸ್ತೆಗಳು, CRF ಅಲ್ಲಿ ರಸ್ತೆಗಳು, ನಮ್ಮ ಏರ್ಪೋರ್ಟ್ಗಳ ಅಭಿವೃದ್ಧಿ, ನಮ್ಮ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ, ನಮ್ಮ ರೈಲ್ವೆ ಲೈನ್ಗಳ ಅಭಿವೃದ್ಧಿ, ನಮ್ಮ ರೈಲ್ವೆ ಲೈನ್ಗಳಿಗೆ ಎಲೆಕ್ಟ್ರಿಫಿಕೇಶನ್, ಇಂಥ ಎಲ್ಲ ಕೆಲಸವನ್ನ ಮತ್ತು ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನ ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲರೂ ಸೇರಿ ಮಾಡಿದೀವಿ. ಚುನಾವಣೆಗೆ ಕಾವು ಬಂದಾಗ ಯಾವಾಗ ಗೆಲ್ಲುವ ಪಕ್ಷಕ್ಕೆ ಟಿಕೆಟ್ಗಳ ಆಕಾಂಕ್ಷಿಗಳು ಜಾಸ್ತಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ಚುನಾವಣೆಗೆ ನಿಲ್ಬೇಕು ಅನ್ನುವಂತ ಆಕಾಂಕ್ಷಿಗಳು ಕೂಡ ಕರ್ನಾಟಕದಲ್ಲಿ ಇದ್ದಾರೆ. ನಮ್ಗೆ ವಿಶ್ವಾಸ ಇದೆ, ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ಮೋದಿಯವರ 2ನೇ ಚುನಾವಣೆಗೆ 25 ಸೀಟ್ಗಳನ್ನ 28ರಲ್ಲಿ 25 ನಾವು ಗೆದ್ದಿದ್ವಿ, ಪ್ಲಸ್ ಒಂದು ಇಂಡಿಪೆಂಡೆಂಟ್ಗೆ ನಾವು ಸಪೋರ್ಟ್ ಮಾಡಿದ್ವಿ. 26 ನಮ್ದಾಗಿತ್ತು, ಒಂದು JDS, ಒಂದು ಕಾಂಗ್ರೆಸ್. ಈ ಬಾರಿ ನಮ್ಗೆ ಖುಷಿ ಕೊಡುವಂಥದ್ದು JDS ಕೂಡ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸೇರಿದೆ, NDA ಜೊತೆ ಸೇರಿದೆ. ತುಂಬಾ ಸಂತೋಷ. ನರೇಂದ್ರ ಮೋದಿ ಅವರ ಕೆಲಸವನ್ನ, ನರೇಂದ್ರ ಮೋದಿ ಅವರ ಒಂದು ನೇತೃತ್ವವನ್ನ ಒಪ್ಪಿ ಇವತ್ತು ಜನತಾ ದಳದವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ನಮ್ಗೆ ವಿಶ್ವಾಸ ಇದೆ, ನಾವು ಜನತಾದಳ ಇಬ್ರು ಸೇರಿ 28ಕ್ಕೆ 28 ಕ್ಷೇತ್ರಗಳನ್ನ ಮೋದಿ ಅವರ ಜೋಳಿಗೆಗೆ ಹಾಕ್ತಿವಿ. ಮತ್ತೊಂದ್ಸಾರಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ ಮಾಡ್ತೀವಿ. ಬಹಳ ಬಹುಮತದಿಂದ 370ನೇ ಸುದ್ದಿ ಬಂದಾಗ ಪ್ರಧಾನಿ ಅವರು ಯಾವಾಗಲೂ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ 370 ಗೆಲ್ಬೇಕು, ಒಟ್ಟು NDA ಸೇರಿ ನಾವು 400 ಪಾರ್ ಆಗ್ಬೇಕು, 400ರ ಗಡಿಯನ್ನ ದಾಟ್ಬೇಕನ್ನುವಂತ ವಿಶ್ವಾಸದ ಮಾತನ್ನ ಪಾರ್ಲಿಮೆಂಟಿನ ಒಳಗೂ ಹೇಳ್ತಾ ಇದ್ದಾರೆ, ಪಾರ್ಲಿಮೆಂಟಿನ ಹೊರಗೂ ನಮ್ಮ ಪ್ರಧಾನಿ ಹೇಳಿದ್ದಾರೆ. ಅದಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ದುಡಿದಾಗ 28ಕ್ಕೆ 28 ಗೆಲ್ಲಿಸುವಂತ ಒಂದು ವಾತಾವರಣ, ನಾನು ಯಾವುದೇ ಜಿಲ್ಲೆಗೆ ಹೋದ್ರು ಕೂಡ
ಜನ ಇವತ್ತು ಮೋದಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಮೋದಿಯ ಗುಣಗಾನ, ಮೋದಿಯ ಅಭಿವೃದ್ಧಿ ಕೆಲಸಕ್ಕೆ ಪ್ರಶಂಸೆ ಕೇಳಿ ಬರ್ತಾ ಇದೆ. ಅದಕ್ಕಾಗಿ ನಮ್ಗೆ ವಿಶ್ವಾಸ ಇದೆ, ಚುನಾವಣೆ ಯಾವಾಗ್ಲೇ ಘೋಷಣೆ ಆಗ್ಬೋದು. ಇನ್ನು 3-4 ದಿನಕ್ಕೆ ಚುನಾವಣೆ ಘೋಷಣೆ ಆಗ್ಬೋದು. ಪ್ರಧಾನಿಯವರ ಎಲ್ಲ ಉದ್ಘಾಟನೆ ಕಾರ್ಯಕ್ರಮಗಳು, ಶಿಲಾನ್ಯಾಸ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ. ನಾವೆಲ್ಲ ಮಂತ್ರಿಗಳು ಕೂಡ ನಮ್ಮ ಇಲಾಖೆಯ ಯಾವ್ಯಾವ ಶಿಲಾನ್ಯಾಸಗಳಿದಾವೆ, ಯಾವ ಉದ್ಘಾಟನೆಗಳಿದಾವೆ, ಇದೆಲ್ಲವನ್ನ ಕೂಡ ಪೂರ್ಣ ಮಾಡುವಂತದನ್ನ ಮಾಡಿದೀವಿ. ಅದೇ ಕಾರ್ಯಕ್ಕಾಗಿ ನಾನಿಲ್ಲಿ ನಮ್ಮ KVKಯ ಫಾರ್ಮರ್ಸ್ ಹಾಸ್ಟೆಲ್ ಅನ್ನ ಉದ್ಘಾಟನೆ ಮಾಡೋದಕ್ಕಾಗಿ ನಾವೇ ಶಿಲಾನ್ಯಾಸ ಮಾಡಿದೀವಿ, ನಾವೇ ಉದ್ಘಾಟನೆ ಮಾಡ್ತಾ ಇದೀವಿ. ಇವತ್ತು ಹಿಂದಿನ ಸರ್ಕಾರಗಳು ಅವರು ಶಿಲಾನ್ಯಾಸ ಮಾಡಿದನ್ನ ಇನ್ನು ಮುಂದಿನ ಜನರೇಷನ್ ಬಂದು, ಮುಂದಿನ ಪೀಳಿಗೆ ಬಂದು ಉದ್ಘಾಟನೆ ಮಾಡಿದ್ದನ್ನು ನೋಡಿದೀವಿ. ಆದ್ರೆ ಮೋದಿ ಅವರು ಯಾವುದಕ್ಕೆ ಶಿಲಾನ್ಯಾಸ ಹಾಕಿದ್ದಾರೆ ಅವರೇ ಬಂದು ಉದ್ಘಾಟನೆ ಮಾಡುವಂತದನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆಯಲ್ಲಿ ಕೂಡ ಆಗ್ತಾ ಇದೆ. ಅದೇ ಕಾರ್ಯಕ್ರಮದ ಸಲುವಾಗಿ ಇವತ್ತು ಬೆಳಗಾಮಲ್ಲಿ ಕೂಡ ನಾವೇ ಶಿಲಾನ್ಯಾಸ ಮಾಡಿ ನಾವೇ ಉದ್ಘಾಟನೆ ಬಂದಿದ್ದೀವಿ. ಆ ರೀತಿಯ ಒಂದು ಅಭಿವೃದ್ಧಿಗೆ ವೇಗ ಕೊಡುವಂತ ಗತಿಶಕ್ತಿ, ಅದಕ್ಕಾಗಿ ಒಂದು ಗತಿಶಕ್ತಿ ಟೀಮ್ ಆಗಿದೆ. ಗತಿಶಕ್ತಿ ಕೊಡುವಂತ ಕೆಲಸವನ್ನ ಪ್ರಧಾನಿಯವರು ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ AJ News 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.